ಹಾಯ್ ಹಲೋ ವೆಲ್ಕಮ್. ಯಾವುದೇ ಊರಲ್ಲಿದ್ದು ಯಾವುದೇ ದೇಶದಲ್ಲಿದ್ದು ಕನ್ನಡ ಯೂಟ್ಯೂಬ್ ಚಾನೆಲ್ನ ಕನ್ನಡ ಯೂಟ್ಯೂಬರ್ಸ್ನ ಪ್ರೀತಿಯಿಂದ ನೋಡುವಂತಹ ಎಲ್ಲ ನನ್ನ ಕನ್ನಡಿಗರಿಗೂ ವೆಲ್ಕಮ್ ಟು ಮೇಗಾ ಸ್ಟ್ರೀಮ್ಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಗಣಪತಿ ಹಬ್ಬ ಆಗಿರೋದ್ರಿಂದ ನಾನು ಗಣಪತಿ ಇರುವಂತಹ ಪೆಂಡೆಂಟ್ ನಾನು ಹಾಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೀನಿ ಅಂತ. ಲುಕಿಂಗ್ ಲೈಕ್ ವಾವ್ ಅಲ್ವಾ, ಸಿಂಪಲ್ ಆಗಿ ಕ್ಯೂಟ್ ಆಗಿ ಆಗಿದ್ದೀನಿ ಅಲ್ವಾ. ಸೊ ಇವಾಗ ನೀವು ನೋಡ್ತಾ ಇರಬಹುದು ಬ್ಲಾಗ್ 2 ಮೈಸೂರಿನ ಗಣಪತಿಗಳು. ಬನ್ನಿ ಗಣಪತಿ ನೋಡೋಣ. ಇದು ಬಂದು ಫಸ್ಟ್ನೇ ಗಣಪತಿ ನಾವು ನೋಡ್ತಾ ಇರೋದು ದೇವರಾಜ ಮೊಹಲ್ಲಾದಲ್ಲಿ, ಮೈಸೂರಲ್ಲಿ ಹಸಿರು ರೋಡ್ ಅಲ್ಲಿ ಹೋದ್ರೆ ನಮ್ಗೆ ದೇವರಾಜ ಮೊಹಲ್ಲಾ ಸಿಗುತ್ತೆ. ಅಲ್ಲಿ ನೋಡ್ತಾರಂತ ಮೊದಲನೇ ಗಣಪತಿ. ಇದಕ್ಕೆ ನಾನು ಹೆಸರಿಟ್ಟಿರೋದು ಬೆಂಕಿ ಗಣಪತಿ ಅಂತ. ಹಿಂದೆ ನೋಡ್ತಾ ಇರ್ಬೋದು ಬೆಂಕಿ ಇದೆ, ಹಾಗಾಗಿ ಬೆಂಕಿ ಗಣಪತಿ ಅಂತ ಇಟ್ಟಿದ್ದೀನಿ. ಹಾಗೆ ಪಕ್ಕದಲ್ಲೆಲ್ಲ ಗಣೇಶ ನಮಃ ಅಂತೆಲ್ಲ ಬರ್ದಿದ್ದಾರೆ. ಹಿಂದೆ ಕೆಂಪುಗೆ ಬೆಂಕಿ ಕಾನ್ಸೆಪ್ಟ್ ನ ಯೂಸ್ ಮಾಡ್ಲಿ ಅಂತ ಕೆಂಪು ಕಲರ್ ಸ್ಕ್ರೀನ್ ಕೂಡ ಹಾಕಿದ್ದಾರೆ. ಒಂದು ಝೂಮ್ ಹಾಕಿ ನೋಡೋಣ ಬನ್ನಿ ಗಣಪತಿನ. ಝೂಮ್ ಹಾಗೆ ಒಂದು ಫೋಟೋ ತಗೊಳ್ಳೋಣ. ಇವಾಗ ನೆಕ್ಸ್ಟ್ ಗಣಪತಿ ನೋಡಕ್ಕೆ ಅಲ್ಲಿ ಅದೇ ಮಹಲಕ್ಕೆ ಹೋಗೋಣ ಬನ್ನಿ. ಗಣಪತಿ ನೋಡೋಣ ಬನ್ನಿ. ಇವಾಗ ನೀವು ನೋಡ್ತಿರಬಹುದು ಹೇಗೆ ಗೋಪುರ ತರ ಕಟ್ಟಿದ್ದಾರೆ. ಈ ಗೋಪುರದೊಳಗೆ ಜೀ ಅಂತ ಹೋದ್ರೆ ಗಣಪತಿ ಸಿಗುತ್ತೆ. ಅಂಕಲ್ ಸೈಡ್ ಬಿಡಿ ಇಬ್ರು ಫ್ರೆಂಡ್ಸ್ ಗಳು ಕೈ ಇಟ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಈ ಕಡೆ ಬಂದ್ರೆ ಮಕ್ಕಳು ಸಹ ಕೈ ಕಟ್ಕೊಂಡು ಹೋಗ್ತಿದ್ದಾರೆ. ಸೈಡ್ ಬನ್ನಿ. ಇದು ನಾವಿವಾಗ ನೋಡ್ತಾರಂತಹ ಎರಡನೇ ಗಣಪತಿ ದೇವರಾಜ ಮೊಹಲ್ಲಾದಲ್ಲೇನೆ. ನಾನು ಇದಕ್ಕೆ ಹೆಸರಿಟ್ಟಿರೋದು ಆತ್ಮಲಿಂಗ ಗಣಪತಿ ಅಂತ. ನಾನೇನು ಹೆಸರಿಟ್ಟಿಲ್ಲ, ಅವರನ್ನೇ ಹೆಸರಿಟ್ಬಿಟ್ಟಿದ್ದಾರೆ. ಅವರು ಇದಕ್ಕೆ ಇಟ್ಟಿರಂತಹ ಹೆಸರು ಆತ್ಮಲಿಂಗ ಭೂ ಸ್ಪರ್ಶ ಗಣಪತಿ ಅಂತ. ನೀವು ಇಲ್ಲಿ ನೋಡ್ತಾ ಇರಬಹುದು ರಾವಣನ್ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ದಾರೆ. ರಾವಣ, ಶಿವ, ಹಾಗೆ ಒಟ್ಟು ಪಕ್ಕದಲ್ಲಿ ಗೌರಿ ಎಲ್ಲರೂ ಕೂಡ ನೀವು ಇಲ್ಲಿ ನೋಡಬಹುದು. ಹುಡುಗ ಹಾಗೆ ಏನೋ ಮಾಡ್ತಿದ್ದಾನೆ. ಗಣಪತಿ ಮುಂದೆ ಏನು ಮಾಡಬಾರ್ದು ಕಣೋ, ಗಣಪತಿ ಕಣ್ಕಿಟ್ಕೊಬಿಡುತ್ತೆ. ಸೈಡ್ ಬಾ. ಸೊ ಇವನ್ನ ಸೈಡ್ ಕಳಿಸಿ ಇನ್ನೊಂದು ವಿಡಿಯೋ ಮಾಡ್ಕೊಂಡು ನೀವು ನೋಡ್ತಾ ಇರಬಹುದು ಬೀಚ್ ಎಲ್ಲ ಹೇಗೆ ತೋರಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬೀಚ್ ಕಾನ್ಸೆಪ್ಟ್ ಇರೋದ್ರಿಂದ ಪಕ್ಕ ಸ್ಕ್ರೀನ್ ಕೂಡ ಬೀಚ್ ಅಲ್ಲಿ ಇರೋ ತರ ಮಾಡಿದ್ರೆ, ಈ ತರ ಬೀಚ್ ಅಲ್ಲಿರೋ ಕಾನ್ಸೆಪ್ಟ್ ಮಾಡಿ ಗಣಪತಿನ ಕೂರಿಸಿದ್ರೆ. ಹಂಗೆ ವಿಡಿಯೋ ತಗೊಂಡಾಯ್ತು. ಇವಾಗ ಒಂದು ಫೋಟೋ ತಗೊಂಡು ಕ್ಲಿಕ್ ಅಂತ ನೆಕ್ಸ್ಟ್ ಏರಿಯಾಗೆ ಹೋಗೋಣ ಬನ್ನಿ. ನೀವು ನೋಡ್ತಾ ಇರಬಹುದು ನಾವು ಯಾವ ಏರಿಯಾದಲ್ಲಿ ಇದೆ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ನಾವೀಗ ಇರೋದು KG ಕೊಪ್ಪಲ್. ಸೊ ಈಗ ಗಣಪತಿ ನೋಡಕ್ಕೆ ಬಂದಿರೋದು ಕನ್ನೇಗೌಡ ಟೈಗರ್ಸ್ ಅವರ ಟೀಮ್ ಆಯೋಜಿಸಿರುವ 29ನೇ ವರ್ಷದ ಪೂಜಾ ಮಹೋತ್ಸವ. ಸೊ ಇಲ್ಲಿ ನೋಡ್ಬೋದು ಎಲ್ಲರೂ ಹೇಗೆ ಸೆಲ್ಫಿ ತಗೋತಿದ್ದಾರೆ, ಹೇಗೆ ಜನ ಓಡಾಡ್ತಿದ್ದಾರೆ ಅಂತ ಅಂದ್ಕೊಂಡು. ಸೊ ಸೈಡು ಟ್ರೈನ್ ನೋಡ್ಬೋದು, ಹಿಂಗೆ ಟ್ರೈನ್ ಹೋಗ್ತಾ ಇದೆ. ಸೊ ಸೈಡ್ ಬಿಡಿ. ಇವಾಗ ಬನ್ನಿ ನಮ್ಮ ಗಣಪತಿ ಬಪ್ಪನ ನೋಡೋಕ್ಕೆ ಹೋಗೋಣ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಸಹ ಇದೆ. ಅವ್ರಿಗೆ ಜೈ ಹೇಳ್ತಾ ಬನ್ನಿ. ನಮ್ಮ ಟಾಲೆಸ್ಟ್ ಗಣಪತಿ ಮೈಸೂರಲ್ಲಿರೋ ಗಣಪತಿನ ನೋಡೋಕೆ ಹೋಗೋಣ. ನೀವು ನೋಡ್ತಾ ಇರ್ಬೋದು ಈಗ ಟಾಲೆಸ್ಟ್ ಗಣಪತಿ ಇನ್ ಮೈಸೂರು. ವಾ ಏನು ಇದೆ ನೋಡ್ರಿ, ಈ ಜನರು ಎಷ್ಟು ಚಿಕ್ಕದಾಗ ಕಾಣ್ತಿದ್ದಾರೆ. ಬನ್ನಿ ಒಂದು ಝೂಮ್ ಹಾಕೋಣ ಗಣಪತಿಗೆ. ಝೂಮ್ ಝೂಮ್ ಹಾಕಿದಾಯ್ತು ಗಣಪತಿಗೆ. ಬನ್ನಿ ಯಾರು ಜನ ಸೈಡ್ ಬಿಡ್ತಾನ, ಮುಂದೆ ಹೋಗಿ ಒಂದು ಚೆನ್ನಾಗಿರೋ ಗಣಪತಿ ಆ ವಿಡಿಯೋನ ಮಾಡ್ಕೊಂಡು ಬರೋಣ. ಈಗ ನೀವು ನೋಡ್ತಿರಬಹುದು ಮೂರನೇ ಗಣಪತಿ KG ಕೊಪ್ಪಳದಲ್ಲಿದೆ ಈ ಗಣಪತಿ. ಸೊ ನಾನು ಇದಕ್ಕೆ ಹೆಸರಿಟ್ಟಿರೋದು ಮೂರು ಲೋಕದ ಗಣಪತಿ. ಯಾಕಂತಂದ್ರೆ ನೀವು ಗಣಪತಿಯಿಂದ ನೋಡ್ತಿರ್ಬಹುದು ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ಗಣಪತಿಗೆ 3 ಲೋಕದ ಗಣಪತಿ ಅಂತ ಹೆಸರಿಟ್ಟಿದ್ದೇನೆ. ಅಂಕಲ್ ಪಾಪು ಸೈಡ್ ಬನ್ನಿ. ಏನೋ ಬ್ಲಾಗರ್ಸ್ಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಎಲ್ಲರೂ ವಿಡಿಯೋ ಮಾಡ್ತಾರೆ, ಎಲ್ಲರೂ ಫೋಟೋ ತಗೋತಾರೆ, ಆ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಸೈಡ್ ಬಂದರೆ ನಾವು ತಗೋತೀವಿ ಬಿಡಪ್ಪ ಸೈಡು. ಯಾಕೋ ಈ ಜನ ಬಿಡಂಗೆ ಕಾಣ್ತಿಲ್ಲ. ಬನ್ನಿ ಬೇರೆ ಆ್ಯಂಗಲಿಂದ ನಿಮಗೆ ಗಣಪತಿನ ತೋರಿಸ್ತೀನಿ. ಸೊ ಈಗ ಒಂದು ಲೆಫ್ಟ್ ಹ್ಯಾಂಡ್ ಬಂದು ತೋರಿಸ್ತೀನಿ. ಇದು 29ನೇ ವರ್ಷದ ಗಣಪತಿ ಆಗಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಗಣಪತಿ. ಅಯ್ಯೋ ಇಲ್ಲೂ ಬಿಡಲ್ಲ, ಈ ಚಿಕ್ಕ ಮಕ್ಕಳದ್ದು ಕಾಟ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಸೈಡ್ ಬಾಪ. ಸೊ ಒಂದು ಝೂಮ್ ಹಾಕಿ ದೇವರಿಗೆ ನೋಡ್ತಾ ಇರ್ಬೋದು ಹೇಗೆ ಪಳಪಳ ಅಂತ ಉಳಿತಾ ಇದೆ ಅಂತ ನೋಡಿ. ಪಳಪಳ ಅಂತ ಉಳ್ಕೊಂಡಿದ್ದೆ ಸರ್ ಮುಂಚೆನೆ ಎಲ್ಲ ಲೈಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನೀವು ನೋಡ್ತಾ ಇರ್ಬೋದು. ಈಗ ಒಂದು ಫೋಟೋನ ಕ್ಲಿಕ್ ತಗೊಂಡು ಟಾಪ್ ಆ್ಯಂಗಲಿಂದ ನೋಡ್ಬೋದು. ಆದಷ್ಟು ಝೂಮ್ ಹಾಕಿ ಕಂಡ್ರೆ ಈ ಗಣಪತಿಗೆ ನಮ್ಮ ಫೋನಲ್ಲಿ ಸಾಧ್ಯ ಆಗಲ್ಲ ಫುಲ್ ಕ್ಯಾಪ್ಚರ್ ಮಾಡಬೇಕು ಅಂದರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಗಣಪತಿ. ಹಾಗೆ ಕೊನೆಗೆ ನನ್ನ ತಂಗಿ ಒಂದು ವಿಡಿಯೋ ತಗೊಂಡು ಬಂದ್ವಿ. ನೆಕ್ಸ್ಟ್ ಏರಿಯಾ ನೋಡೋಣ ಬನ್ನಿ. ಗಣಪತಿ ಪಪ್ಪ ಮರಿಯಾ ಬನ್ನಿ ನೆಕ್ಸ್ಟ್ ಏರಿಯಾಗೆ ಹೋಗೋಣ. ಸೈಡ್ ಪ್ಲೀಸ್. ಏನಪ್ಪಾ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ. ವಾ ಎಷ್ಟು ಚೆನ್ನಾಗಿದೆ ಗಣಪತಿ. ಬನ್ನಿ ನೋಡಕ್ ಹೋಗೋಣ. ಸೈಡ್ ಪ್ಲೀಸ್. ನೆಕ್ಸ್ಟ್ ಗಣಪತಿ ಬಂದು ನನಗೆ ತುಂಬಾನೇ ಇಷ್ಟವಾಗಿರೋ ಗಣಪತಿ. ಇದು ಬಂದು ರಾಮಸ್ವಾಮಿ ಸರ್ಕಲ್ ನಲ್ಲಿದೆ. ಇದಕ್ಕೆ ನಾನು ಕೊಡ್ತಿರೋ ಹೆಸರು ಮುದ್ದು ಗಣಪತಿ ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿದೆ ಗಣಪತಿ ಅಂತ. ಹಾಗೆ ಈ ಗಣಪತಿ ನೋಡಕ್ಕೆ ಜನ ಕೂಡ ಅಷ್ಟೇ ತುಂಬಾ ಜನ ಬಂದಿದ್ದಾರೆ. ಪ್ಲೀಸ್ ಯಾವುದೇ ಕಾರಣಕ್ಕೂ ಇವರಂತೂ ನನಗೆ ಫುಲ್ ವಿಡಿಯೋ ಮಾಡ್ಕೊಳಕ್ಕಂತೂ ಜಾಗನ ಕೊಡೋದಿಲ್ಲ. ಹಾಗೆ ನೀವು ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಹೇಗೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಮುದ್ದವಾಗಿರೋ ಆ ದೊಡ್ಡ ಗಣಪತಿ ಅಂದ್ರೆ ಇದು ಕೂಡ ಅಂತ ಹೇಳ್ಬೋದು. ಇದು ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಅಲ್ಲಿ ಇದೆ. ಬನ್ನಿ ಇನ್ನೊಂದು ಆಂಗಲಿಂದ ನಿಮ್ನ ಗಣಪತಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ತೋರ್ಸೋಣ. ಯಾವುದೇ ಕಾರಣಕ್ಕೂ ಫುಲ್ ಗಣಪತಿ ಬರ್ತಿಲ್ಲ.
ಹಾಗಾಗಿ ಬನ್ನಿ ನಾವು ಮುಂದೆಯಿಂದ ಹೋಗಿ ಒಂದು ಗಣಪತಿ ವಿಡಿಯೋ ಚೆನ್ನಾಗಿ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಬನ್ನಿ ಹೋಗೋಣ, ನೋಡೋಣ ಯಾವ ತರ ಗಣಪತಿ ತೆಗಿಬೋದು ಅಂತ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಮುಂದೆಯಿಂದ ಗಣಪತಿನ ಹೇಗ್ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಗೌರಿ ನೋಡ್ಬೋದು ಎಷ್ಟು ಮುದ್ದು ಮುದ್ದಾಗಿದೆ, ಹಾಗೆ ಗಣಪತಿನ ನೋಡ್ಬೋದು. ನಂದು ಕ್ಯಾಮ್ರಾ ಲೆನ್ಸ್ ಅಂತ ಸಾಲದೇ ಇಲ್ಲ ಕಣ್ರಿ, ಅಷ್ಟು ದೊಡ್ಡದಾಗಿದೆ ಗಣಪತಿ. ಫುಲ್ ಫ್ರೇಮೇ ಮುಚ್ಚೋಗ್ಬಿಡುತ್ತೆ. ಸೊ ನೀವು ಮೇಲ್ ಕೂಡ ನೋಡ್ತಿರ್ಬೋದು ಎಷ್ಟು ಫ್ಲವರ್ಸ್ ಇಂದ ಹಾಕಿದ್ದಾರೆ. ಹಾಗೆ ಸೈಡ್ ಅಲ್ಲಿರೋ ಡಿಸೈನ್ಸ್ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಅದಕ್ಕೆ ಕಣ್ರಿ ಜನ ಎಷ್ಟೊಂದು ಜನ ಸೇರಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಏರಿಯಾ ಆಗಿರ್ಬೋದು, ಪಟಾಕಿಗಳಾಗಿರ್ಬೋದು, ಅಲ್ಲಿದ್ದು ಲೈಟಿಂಗ್ಸ್ ಗಳಾಗಿರ್ಬೋದು, ತುಂಬಾನೇ ಜಾಸ್ತಿ ಜನ ಸೇರಿ ಎಲ್ಲ ಮಾಡಿರೋ ಆಗಿದೆ. ತುಂಬಾನೇ ಚೆನ್ನಾಗಿದೆ ಗಣಪತಿ. ಬನ್ನಿ ನೆಕ್ಸ್ಟ್ ಏರಿಯಾಗ ಹೋಗೋಣ. ಗಣಪತಿ ಹಬ್ಬ ಅಂದ್ರೇನೆ ಸೆಲೆಬ್ರೇಷನ್ ಅಲ್ವಾ, ಸೆಲೆಬ್ರೇಷನ್ ಅಂತ ಅಂದ್ರೇನೆ ಗಣಪತಿ ಹಬ್ಬ. ಅಷ್ಟು ಚೆನ್ನಾಗಿ ಪಟಾಕಿ ಹೊಡೆಯೋದ್ರಿಂದ ಆಗಿರ್ಬಹುದು, ಲೈಟಿಂಗ್ಸ್ ಇಂದ ಆಗಿರಬಹುದು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟ್ ಏರಿಯಾಗ ಹೋಗೋಣ. ನೋಡ್ತಾ ಇರ್ಬೋದು ಹಸು ಆಂಟಿ ಒಳಗಡೆ ಹೋಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೈಡ್ ಆಂಟಿ ಒಳಗಡೆ ಹೋಗಿ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ. ಇದು ಗಂಗಾ ಗಣಪತಿ ಅಂತ ನಾನು ಹೆಸರು ಕೊಟ್ಟಿದ್ದೀನಿ, ಆದ್ರೆ ಯಾಕೋ ಜನ ಜಾಗ ಬೆಳಗ್ಗೆ ಕಾಣಿಸ್ತಿಲ್ಲ. ಬನ್ನಿ ಬೇಡ, ನಾವು ಹಂಗೆ ಗಣಪತಿಗೆ ಹೇಳ್ಬಿಟ್ಟು ನೆಕ್ಸ್ಟ್ ಏರಿಯಾಗ ಹೋಗೋಣ. ಬನ್ನಿ ಇವಾಗ ನಾವು ಹೋಗ್ತಾ ಇದೀವಿ ನೆಕ್ಸ್ಟ್ ವಿದ್ಯಾ ಗಣಪತಿ. ಬನ್ನಿ ಅಂತ ಗಣಪತಿ ಹತ್ರ ಹೋಗೋಣ. ಒಂದ್ ಸಡನ್ ಆಗಿ ಬ್ರೇಕ್ ಹಾಕೋಣ, ಹಾಗೆ ಗಣಪತಿ ವಿಡಿಯೋ ಮಾಡ್ಕೊಂಡು ಬರೋಣ. ಬನ್ನಿ ಗಣಪತಿ ನೋಡಕ್ಕೆ ಹೋಗೋಣ. ಸೊ ನೀವೀಗ ನೋಡ್ತಾ ಇರ್ಬೋದು 6 ಪ್ಯಾಕ್ ಗಣಪತಿ. ಇದು 6ನೇ ಗಣಪತಿ. ನಾವಿದಕ್ಕೆ ಹೆಸರು ಕೊಡ್ತಾ ಇದೀವಿ 6 ಪ್ಯಾಕ್ ಗಣಪತಿ. ಸೊ ಬನ್ನಿ ನೋಡೋಣ. ಪ್ಲೀಸ್ ಇವಾಗ ನೀವು ನೋಡ್ತಾ ಇದ್ದೀರಾ 6 ಪ್ಯಾಕ್ ಗಣಪತಿ. ಇದು 6ನೇ ಗಣಪತಿ, ಅಗ್ರಹಾರದಲ್ಲಿರುವಂತಹ ಗಣಪತಿ. ಹಾಗೆ ನೋಡ್ಬೋದು 6 ಪ್ಯಾಕ್ ಕೂಡ ಈ ಗಣಪತಿ ಹತ್ರ ಇದೆ. ಸೊ ಇದು ಕೂಡ ಡಿಫ್ರೆಂಟ್ ಆಗಿರೋ ಗಣಪತಿ. ಲೈಟಿಂಗ್ಸ್ ಎಲ್ಲ ನೋಡಿ ಎಷ್ಟಾಗಿದೆ, ಸೂಪರ್ ಗುರು. ನೀವು ನೋಡ್ತಾ ಇರಬಹುದು ರಂಗೋಲಿ ಕೂಡ ಎಷ್ಟು ದೊಡ್ಡದಾಗಿ ದೇವ್ರ ಮುಂದೆ ಹಾಕಿದ್ದಾರೆ. ಹಾಗೆ ದೇವ್ರು ಕೂಡ ಎಷ್ಟು ಚೆನ್ನಾಗಿ ಲೈಟಿಂಗ್ ಅಲ್ಲಿ ಕಾಣಿಸ್ತಿದೆ ಅಂತ. ಹಾಗೆ ನೋಡ್ತಾ ಇದ್ದೀವಿ 6 ಪ್ಯಾಕ್ ಗಣಪತಿ. ಅಯ್ಯೋ 6 ಪ್ಯಾಕ್ ಗಣಪತಿಗೆ ಹುಡುಗಿರ್ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ಬಿಡುತ್ತೆ. ಸೈಡ್ ಬಮ್ಮ ಸೈಡ್ಗೆ. ನೀವು ನೋಡ್ತಾ ಇರಬಹುದು ಏನ್ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಸೂಪರ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಗಣಪನ್ಗೆ. ಗಣಪನ್ ಕಾಲ್ ಶೀಟ್ ನೆಕ್ಸ್ಟ್ ಟೈಮ್ ಇಂದ ತಗೋಬೇಕು ಅಂತ ಅನ್ಸುತ್ತೆ. ಯಾರು ಸೈಡ್ಗೆ ಹೋಗಲ್ಲ, ಎಲ್ಲರೂ ಗಣಪನ್ ಮುಂದೆ ಸೆಲ್ಫಿ ತಗೋತಾನೆ ಇರ್ತಾರೆ. ಹಾಗೆ ನೀವು ನೋಡ್ತಾ ಇರಬಹುದು ಲೈಟಿಂಗ್ಸ್ ಕೂಡ ಸ್ವರ್ಗನೇ ಇರಿಸ್ಬಿಟ್ಟಿದಾರಲ್ಲಪ್ಪ. ಆದ್ರೂ 6 ಪ್ಯಾಕ್ ಗಣಪತಿಗೆ ಫೀಮೇಲ್ ಫಾಲೋವರ್ಸ್ ತುಂಬಾನೇ ಜಾಸ್ತಿ ಜನ ಆಗ್ತಿದ್ದಾರೆ. ಯಾರು ಇವರು ಜಿಮ್ ಫ್ರೀಕ್ ಅಂತ ಅನ್ಸುತ್ತೆ, ಅದಕ್ಕೆ ಗಣಪತಿನೇ 6 ಪ್ಯಾಕ್ ಬರ್ಸ್ಬಿಟ್ಟಿದ್ದಾರೆ. ಆದ್ರೆ ತುಂಬಾನೇ ಡಿಫ್ರೆಂಟ್ ಆಗಿರೋ ಗಣಪತಿ, ತುಂಬಾನೇ ಚೆನ್ನಾಗಿದೆ. ನೋಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಏನಪ್ಪಾ ಇದು ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಅನ್ಕೊಂಡು ನೋಡ್ತಾ ಇದ್ರೆ ಫುಲ್ ಗೇಮ್ ಆಡ್ತಿದ್ದಾರೆ ಕಣ್ರಿ. ಗಣಪತಿ ಹಬ್ಬದ ದಿನ ಈ ತರ ಗೇಮ್ ಆಡ್ಸೋದು ಕೂಡ ಎಲ್ಲ ಏರಿಯಾದಲ್ಲಿ ನಡೀತಾ ಹೋಗುತ್ತೆ. ಶ್ರೀ ಶಕ್ತಿಯ ಸಂಘ ಸೇರಿದೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಬ್ಲೂ ಕಲರ್ ಅಲ್ಲಿ ನಿಲ್ಸಿದ್ದಾರೆ. ಶ್ರೀ ಶಕ್ತಿ ಯೋಜನೆ ನಡೀತದೆ. ಸೊ ವಾವ್ ಗಣಪತಿ ನೋಡಿದ ಅಂತ ಜಾಗ ಕೇಳಿದ್ರೆ ಯಾರು ಜಾಗನೇ ಬಿಡ್ತಿಲ್ವಲ್ರಿ. ಆಂಟಿ ಆಡಿ ನೋಡೋಣ, ಒಂದೆರಡು ಆಟ ನೋಡೋಣ ಈ ಫ್ರೆಂಡ್ಸ್ ಹೇಗೆ ಆಡ್ತಿದ್ದಾರೆ ಅಂತ. ಹಾಗೆ ಆಂಟಿ ಏನೇನಿದೆ ಐಟಮ್ಸ್ ಅಂತ ನೋಡಕ್ಕೂ ಜಾಗ ಬಿಡ್ತಿಲ್ವಲ್ಲಪ್ಪ. ಸೋ ಸಾರಿ, ಇಲ್ಲೂ ಜಾಗ ಇಲ್ಲ. ಇದು ಒಂದು ಜಾಗ ಇಲ್ದಿರ ಸ್ಥಳಕ್ಕೆ ಬಂದ್ಬಿಟ್ಟಿದ್ವಿ. ಎಲ್ಲ ಗೇಮಲ್ಲಿ ಫುಲ್ ಮುಳ್ಕೋಗಿದ್ದಾರೆ. ನೋಡೋಣ, ನಿಮ್ಮನ್ನು ಗುರಾಯಿಸ್ತಾರೆ. ದೇವ್ರನ್ನ ನೋಡಕ್ ಜಾಗ ಬಿಟ್ರಪ್ಪ. ಸೊ ಇದು ಬಂದು 7ನೇ ಗಣಪತಿ ಆಗಿರುತ್ತೆ, ಎಲೆ ಗಣಪತಿ ಆಗಿರುತ್ತೆ. ನೀವು ನೋಡ್ಬೋದು. ಆದಷ್ಟು ಮಧ್ಯದಲ್ಲಿ ದೇವ್ರನ್ನ ಜೊತೆ ಝೂಮ್ ಹಾಕಿ ಕರ್ಸೋಣ. ಈ ಗೇಮ್ ಅಂದ್ರೆ ಎಲ್ಲ ಏರಿಯಾದವ್ರಿಗೆ ಏನೋ ಒಂಥರ ಖುಷಿ. ಎಲ್ಲರೂ ಒಟ್ಟಿಗೆ ಸೇರ್ತಾರೆ, ಗೇಮ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಇದು ಕಂಡ್ರೆ ಹಬ್ಬದ ಮಹಿಮೆ ಅಂದ್ರೆ ಅದು ಗಣೇಶ ಹಬ್ಬ ಅಂದ್ರೆ ಎಲ್ಲ ಹುಡುಗರಿಂದ ಹಿಡಿದು ಹುಡುಗರಿಂದ ಹಿಡಿದು ಆಂಟಿಗರಿಂದ ಹಿಡಿದು ಅಂಕಲ್ದಿರಿಂದ ಹಿಡಿದು ಎಲ್ಲರೂ ಎಂಜಾಯ್ ಮಾಡುವಂತಹ ಹಬ್ಬನೇ ಗಣೇಶ ಹಬ್ಬ. ಗಣಪತಿನೂ 1 ವಾರ ಇಟ್ಕೊಂಡು ಪೂಜೆ ಮಾಡಿ ಆಮೇಲೆ ಕಳಿಸ್ಬೇಕಾದ್ರೆ 1-2 ಸ್ಟೆಪ್ ಹಾಕಿ ಕಳಿಸ್ತಾರಲ್ಲ, ಅದು ಕಂಡ್ರೆ ಹಬ್ಬ ಅಂದ್ರೆ. ಆದ್ರೂ ಈ ಗ್ಯಾಂಗ್ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಗಣಪತಿನೂ ಚೆನ್ನಾಗಿದೆ. ಬನ್ನಿ ನಾವು ನೆಕ್ಸ್ಟ್ ನೋಡಕ್ಕೆ ಹೋಗೋಣ. ಇವ್ರು ಯಾಕೋ ಗಣಪತಿ ತೋರ್ಸಂಗಂತೂ ಕಾಣ್ತಾನೆ ಇಲ್ಲ. ಬನ್ನಿ ನಾವು ನೆಕ್ಸ್ಟ್ ಗಣಪತಿಗೆ ಹೋಗೋಣ. ಈಗ ನೀವ್ ನೋಡ್ತಾ ಇದ್ದೀರಾ ಇಟ್ಟಿಗೆ ಗೂಡಿನ ಗಣಪತಿ. ಇದು ಬಂದು 8ನೇ ಗಣಪತಿ ಆಗಿರುತ್ತೆ. ಇದಕ್ಕೆ ನಾನ್ ಕೊಟ್ಟಿರಂತಹ ಹೆಸರು ಪಿಕಾಕ್ ಗಣಪತಿ. ನೀವು ಇಲ್ಲಿ ನೋಡ್ತಿರಬಹುದು ಗಣಪತಿ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಹಾಗೆ ಯದುವೀರ ರಾಜರು ಕೂಡ ಪೂಜೆ ಮಾಡ್ತಿದ್ದಾರೆ. ಹೇಳಿ ಕೇಳಿ ರಾಜರ ಬೀದಿ ಕೂಡ ಹೌದು ಇದು. ಇದನ್ನೆಲ್ಲ ನಾವೇ ನೋಡಕ್ಕೆ ತುಂಬಾನೇ ಪುಣ್ಯ ಮಾಡಿದ್ವಿ. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ ಅಂತ ಗಣಪತಿಗೆ. ಗಣಪತಿ ಬ್ಲೆಸಿಂಗ್ಸ್ ತಗೊಂಡು ಈ ಗಣಪತಿಯ ಎಲ್ಲ ಆಂಗಲ್ ನ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಈಗ ನಿಮ್ಮ ಮುಂದೆ ನೋಡಿ ಎಂಜಾಯ್ ಮಾಡಿ. ದೇವ ಶ್ರೀ ಗಣೇಶ, 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 ದೇವ ಶ್ರೀ ಗಣೇಶ.
ಬನ್ನಿ ನೆಕ್ಸ್ಟ್ ಗಣಪತಿ ನೋಡೋಣ. ನೆಕ್ಸ್ಟ್ ಗಣಪತಿ ಬಂದು ನಾನು ಇದಕ್ಕೆ ಹೆಸರಿಟ್ಟಿರೋದು ಫ್ಯಾಮಿಲಿ ಮ್ಯಾನ್ ಗಣಪತಿ ಅಂತ. ಏನಕ್ಕೆ ಫ್ಯಾಮಿಲಿ ಮ್ಯಾನ್ ಗಣಪತಿ ಅಂತ ಇಟ್ಟಿದ್ದೀನಿ ಅಂದ್ರೆ ನೀವೆಲ್ಲ ನೋಡ್ಬೋದು, ಶಿವ ಪಾರ್ವತಿ ಗಣೇಶ 3 ಜನ ಇದ್ದಾರೆ. ಸೊ ಒಂದು ಫ್ಯಾಮಿಲಿ ಅದಕ್ಕೆ ನಾನು ಇದಕ್ಕೆ ಫ್ಯಾಮಿಲಿ ಮ್ಯಾನ್ ಅಂತ ಇಟ್ಟಿದ್ದೀನಿ. ನೀವೇ ನೋಡ್ಬೋದು ಏನ್ ಚೆನ್ನಾಗಿದೆ, ಅಕ್ಕಪಕ್ಕ ಅಪ್ಪ ಮಗ ಇಬ್ರು ಚೆನ್ನಾಗಿ ಕೂತಿದ್ದಾರೆ ಚೇರ್ ಮೇಲೆ. ತುಂಬಾ ಡಿಫ್ರೆಂಟ್ ಆಗಿರೋ ಗಣಪತಿಗಳನ್ನ ನೀವು ಈಗ ನೋಡ್ಬೋದು. ಇದು ಬಂದು ಚಾಮರಾಜಮಹಲದಲ್ಲಿದೆ. ಹಾಗೆ ಇಲ್ಲಿ ಸ್ಕ್ರೀನು ಸಹ ನೋಡ್ಬೋದು ಹೇಗಾಗಿದೆ ಅಂತ. ಇದು ಕೂಡ ಡಿಫ್ರೆಂಟ್ ಆಗಿರೋ ಗಣಪತಿ ನೋಡ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಗಣಪತಿ. ಸೊ ಈಗ ನೋಡ್ತಾ ಇದ್ದೀರಾ ನೀವು 10ನೇ ಗಣಪತಿ. ಸೊ ಇದಕ್ಕೆ ನಾನು ಹೆಸರಿಟ್ಟಿರೋದು ಸೂರ್ಯ ಗಣಪತಿ. ಏನಕ್ಕಂತ ಅಂದ್ರೆ ನೀವು ಹಿಂದೆ ಸೂರ್ಯ ತರ ಇರೋ ಸಿಂಬಲ್ ನೋಡ್ಬೋದು, ಅದಕ್ಕೆ ನಾನು ಇದಕ್ಕೆ ಸೂರ್ಯ ಗಣಪತಿ ಅಂತ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ತುಂಬಾ ಚೆನ್ನಾಗಿ ಡ್ರೆಸ್ ಕೂಡ ಹಾಕಿದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡ್ರೆಸ್ ಕೂಡ. ವಾವ್ ವಾವ್. ಬನ್ನಿ ಹಾಗೆ ಮುಂದೆ ನೆಕ್ಸ್ಟ್ ಗಣಪತಿ ನೋಡಕ್ ಹೋಗೋಣ. ನೆಕ್ಸ್ಟ್ ಗಣಪತಿ ನೀವು ನೋಡ್ತಿರೋದು ಕೂಲ್ ಗಣಪತಿ ಅಂತ. ನಾನು ನಿನಗೆ ಈ ಹೆಸರು ಇಟ್ಟಿದ್ದೀನಿ ಅಂತಂದ್ರೆ ತುಂಬಾ ಕೂಲ್ ಆಗುತ್ತಿರಂಗ್ ಕಾಣಿಸುತ್ತೆ. ಆರಾಮಾಗಿ ನೋಡಿ ಏನ್ ಚೆನ್ನಾಗಿ ಯೋಗ ಬರೋದನ್ನೆಲ್ಲ ನೋಡ್ತಾ ಕೂತಿದ್ದಾರೆ. ಓಕೆ, ಎಲ್ಲಾ ಗಣಪತಿ ನೋಡಾಯ್ತು. ಎಲ್ಲ ಗಣಪತಿಗೂ ಬಾಯ್ ಬಾಯ್ ಹೇಳೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.